ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದಂಥ ಆರ್ಎಸ್ಎಸ್ ಗೀತೆ ಕಾಂಗ್ರೆಸ್ ಪಾಳಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದಕ್ಕೆ ಹತ್ತಾರು ಆಯಾಮಗಳು ಕೂಡ ಹುಟ್ಕೊಂಡಿದ್ವು. ಆದರೆ ಇದೀಗ ಡಿಕೆ ಆ್ಯಂಡ್ ಟೀಮ್ ಮುಂದಿನ ನಡೆ ಬಗ್ಗೆ ಸ್ವತಃ ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ರಾಜೇಂದ್ರ ಬಾಂಬ್ ಹಾಕಿರೋದು ಕಾಂಗ್ರೆಸ್ ಮನೆಯಲ್ಲಿ ಕಂಪಿಸುವಂತೆ ಮಾಡಿದೆ. ರಾಜೇಂದ್ರ ರಾಜಣ್ಣ ಹೇಳಿಕೆಗೆ ಡಿಕೆ ಸುರೇಶ್ ಏನ್ ಹೇಳಿದ್ರು, ಏನೆಲ್ಲ ಇನ್ಸೈಡ್ ಬೆಳವಣಿಗೆಗಳಾಗ್ತಾ ಇವೆ, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ. ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ. ಇಲ್ಲಿ ಒಳಗೊಂದು ಚರ್ಚೆ ಆಗೈತೆ. ಡಿಕೆ ಶಿವಕುಮಾರ್ದು ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ ನಂಗೆ ಇಷ್ಟ ಇಲ್ಲ. ಡಿಸಿಎಂ ಡಿಕೆ ಮುಂದಿನ ನಡೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಭವಿಷ್ಯ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ರಾಜೇಂದ್ರ ರಾಜಣ್ಣ ಹೇಳಿಕೆ ಕೈಮನೆಯಲ್ಲಿ ಕಂಪನ. ಆ ಟೀಮ್ ಹೋಗ್ಬೋದು. ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ. ಡಿಕೆ ಮುಂದೆ ಸಿಎಂ ಆಗ್ತಾರೆ ಎಂದ ಕುಣಿಗಲ್ ರಂಗನಾಥ್. ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ. ಡಿಸಿಎಂ ಡಿಕೆ ಕಾಂಗ್ರೆಸ್ನ ಪವರ್ಫುಲ್ ಲೀಡರ್. ಆದ್ರೆ ಅದ್ಯಾವಾಗ ಆರ್ಎಸ್ಎಸ್ ಗೀತೆಯನ್ನ ಹೇಳಿದ್ರೋ ನೋಡಿ, ಕಾಂಗ್ರೆಸ್ ನಾಯಕರನ್ನೇ ಅಚ್ಚರಿಗೊಳಿಸುವಂತೆ ಮಾಡಿತ್ತು, ಎಲ್ಲರ ಕಣ್ಣು ಹುಬ್ಬೇರುವಂತೆ ಮಾಡಿತ್ತು. ಆರ್ಎಸ್ಎಸ್ ಅನ್ನ ಕಂಡ್ರೆ ಉರಿದುರಿದು ಬೀಳೋ ಹೈಕಮಾಂಡ್ ನಾಯಕರನ್ನೇ ಅಚ್ಚರಿಗೊಳಿಸುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಇದು ಒಂದು ಕಡೆಯಾದ್ರೆ, ಇದೀಗ ಸ್ವತಃ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಮತ್ತು ಟೀಮ್ ಬಿಜೆಪಿಗೆ ಹೋಗೋಕೆ ಸಜ್ಜಾಗಿದೆ ಅಂದಿರೋದು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ. ಆ ಟೀಮ್ ಹೋಗ್ಬೋದು. ಹೌದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಡಿಸಿಎಂ ಡಿಕೆ ಆರ್ಎಸ್ಎಸ್ ಗೀತೆ ಹೇಳಿರೋದಕ್ಕೆ ಯಾರು ಅಷ್ಟಾಗಿ ಪಕ್ಷದಲ್ಲಿ ತಲೆಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಇದೀಗ ಸ್ವತಃ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಆಗಿರೋ ರಾಜೇಂದ್ರ ರಾಜಣ್ಣನೇ ಡಿಸಿಎಂ ಡಿಕೆ ಮತ್ತು ಟೀಮ್ ಬಿಜೆಪಿಗೆ ಹೋಗೋಕೆ ಸಜ್ಜಾಗಿದ್ದಾರೆ ಅಂದಿದ್ದಾರೆ. ಅದನ್ನೇ ಒಮ್ಮೆ ಕೇಳಿಸಿಕೊಳ್ಳಿ. ಆ ಟೀಮ್ ಹೋಗ್ಬೋದು. ಹೌದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಡಿಕೆ ಶಿವಕುಮಾರ್ ಅವರು ಒಂದು ಕಾಲು ಬಿಜೆಪಿಗೆ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಹಾಗಾದ್ರೆ ಇವ್ರ ಟೀಮ್ ಎಲ್ಲ ಹೋಗ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಏನ್ ರಾಜಣ್ಣ ಅವ್ರು 2 ತಿಂಗಳು ಹೇಳಿದ್ರು, ಈಚೆ ಹೇಳಿದ್ರು, ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಪ್ರಿಯ ವೀಕ್ಷಕರೇ, ನಾವು ಹೇಳ್ತಿರೋದನ್ನ ಮತ್ತೊಮ್ಮೆ ಚೆನ್ನಾಗಿ ಕೇಳಿಸಿಕೊಳ್ಳಿ. ಯಾರು ರಾಜಣ್ಣ ವಿರುದ್ಧ ಗಂಭೀರ ಆರೋಪ ಮಾಡಿದ್ರೋ ಅವರೇ ಬಿಜೆಪಿಗೆ ಹೋದ್ರೂ ಅಚ್ಚರಿ ಇಲ್ಲ ಅಂತ ರಾಜಣ್ಣ ಪುತ್ರನೇ ಭವಿಷ್ಯ ನುಡಿದಿದ್ದಾರೆ. ಇದೇ ಸೆಪ್ಟೆಂಬರ್ ಕ್ರಾಂತಿ ಅಂತಾನು ಪದೇ ಪದೇ ಹೇಳಿದ್ದಾರೆ. ಹಾಗಾದ್ರೆ ರಾಜಣ್ಣ ಹೇಳಿರೋ ಸೆಪ್ಟೆಂಬರ್ ಕ್ರಾಂತಿನೇ ಇದಾ ಅನ್ನೋ ಪ್ರಶ್ನೆ ಎದ್ದಿದೆ. ನಮ್ಮ ಬಳಿ ಅಷ್ಟೊಂದು ಜನ ಬೆಂಬಲ ಇಲ್ಲ ಎಂದ ಡಿಕೆ ಸುರೇಶ್. ರಾಜಣ್ಣರಷ್ಟು ನಮಗೆ ತಿಳುವಳಿಕೆ ಇಲ್ಲ, ಅಷ್ಟೊಂದು ಜನ ಬೆಂಬಲನೂ ಇಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸಿಎಂ ಉತ್ತರಿಸ್ತಾರೆ ಅಂದ್ರು. ಗೊತ್ತಿಲ್ಲ ರೀ, ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ. ಗೊತ್ತಾಯ್ತಲ್ಲ, ನಮಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ, ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ. ಉಳಿದದ್ದು ಅವ್ರು ಬಿಟ್ಟಿದ್ದು, ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ ಏನೇನು ಇನ್ಫಾರ್ಮೇಶನ್ಸ್ ಇದೆಯೋ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಏನು ಇನ್ಫಾರ್ಮೇಶನ್ ಇದೆಯೋ ಮುಖ್ಯಮಂತ್ರಿಗಳನ್ನ ಕೇಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆರ್ಎಸ್ಎಸ್ ಗೀತೆ ಬಗ್ಗೆ ಡಿಕೆ ಕ್ಷಮೆ ಕೇಳಿದ್ದಾರೆ. ಅದನ್ನ ಇಲ್ಲಿಗೆ ಬಿಡಬೇಕು ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ರು. RSS ಗೀತೆ ಆಡಿರ್ತಕ್ಕಂಥದ್ದು ನಿಮಗ್ ಗೊತ್ತದೋ ಇಲ್ವೋ ವಿರೋಧಿಗಳಿಗೆ, ನನಗಂತೂ ಗೊತ್ತಿದೆಯಪ್ಪ, ನಿಮ್ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ, ಕ್ಷಮೆ ಕೂಡ ಯಾಚಿಸ್ತು. ಅಲ್ಲಿಗೆ ಅದನ್ನ ಬಿಡಬೇಕಲ್ವ. ಕ್ಷಮೆ ಒಬ್ಬ ಮನುಷ್ಯ ಕ್ಷಮೆ ಯಾಚಿಸಿದ ಮೇಲೆ ಅದಕ್ಕೆ ಇತಿಶ್ರೀ ಆಡಬೇಕು. ಡಿಕೆ ಮುಂದೆ ಸಿಎಂ ಆಗ್ತಾರೆ ಎಂದ ಕೈ ಶಾಸಕ ರಂಗನಾಥ್. ಇನ್ನು ಡಿಸಿಎಂ ಡಿಕೆ ಪರ ಬ್ಯಾಟ್ ಬೀಸಿದ ಕಾಂಗ್ರೆಸ್ ಶಾಸಕ ರಂಗನಾಥ್ ಡಿಕೆ ಪಕ್ಷನಿಷ್ಠರು, ಮುಂದೆ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾನು ಸಹ ಇವತ್ತು ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ರಾಜಕೀಯದಲ್ಲಿ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ ನಿಷ್ಠೆ ರಾಜಕಾರಣಿ ಅನ್ನೋದನ್ನ ಏನಾದರೂ ಒಂದು ಸಿಂಬಲ್ ಅಂತ ತಗೊಂಡ್ರೆ ಅದು ಡಿಕೆ ಶಿವಕುಮಾರ್ ಸಾಹೇಬರು. ಇವತ್ತು ಅವ್ರು ಪಡಬಾರ್ದ ಕಷ್ಟಗಳನ್ನೆಲ್ಲ ಬಿಜೆಪಿಯವ್ರು ಕೊಟ್ಟರು. ಇನ್ನು ಡಿಕೆಶಿ ನಡೆಯನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಕೂಡ ಭವಿಷ್ಯ ನುಡಿಯುತ್ತಿದೆ. ಮೊನ್ನೆಯಷ್ಟೇ ಶಾಸಕ ಯತ್ನಾಳ್ ಡಿಕೆಶಿ ಅವರು ಬಿಜೆಪಿ ಕಡೆ ಒಂದು ಕಾಲು ಇಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಗಿತ್ತು ಅಂದಿದ್ರು.
ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಆ ಕಸ ಸಗಣಿ ಮೇಲೆ ಕಲ್ಲು ಹಾಕೋದಿಲ್ಲ ಅಂದಿದ್ರು. ನಾಟಕ ಮಾಡಕ್ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರ ಒಂದು ಕಾಲ ಈ ಕಡೆ ಇಟ್ಟಾರ ಅವ್ರು, ಬಿಜೆಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಇಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ, ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನೋಡಿ, ಆ ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ನೋಡಿ, ಆ ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ಇದೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ MLC ರಾಜೇಂದ್ರ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಸಿಎಂ ಸರಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.